ಸಿಂಧು ನಾಗರಿಕತೆಯ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಧನೆಗಳನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಕಸ್ ದಿಸ್ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇದನ್ನ ನೋಡೋದ್ರಲ್ಲಿ ಇದರಲ್ಲಿ ಸಿಂಧು ಬಯಲಿನ ನಾಗರಿಕತೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಿತ್ತು. ಸೂಪರ್. ಇಂದಿನ ಆಧುನಿಕ ಸೌಲಭ್ಯಗಳಿಗೆ ಹೋಲಿಸುವಂತಹ ವ್ಯವಸ್ಥೆಯನ್ನು ಅವರು ಅಂದೇ ರೂಪಿಸಿದ್ದರು. ಈ ಅಂದೆ ಅಂದ್ರೆ ಯಾವತ್ತು, ಇಂದಿನ ಅಂದೆ ಯಾವತ್ತು, ಲೈಕ್ ನಂಗೆ ಗೊತ್ತಿಲ್ವಲ್ಲ ಅದು. ಅಂದ್ರೆ ಸಿಂಧು ನಾಗರಿಕತೆ ಟೈಮ್ ಅಲ್ಲಿ ಸರ್, ಅವಾಗ್ಲೇ ಯಾವಾಗದು? ಸಿಂಧು ನಾಗರಿಕತೆನ ಜನಗಳು ಇದ್ರಲ್ಲ ಸರ್, ಆವಾಗ ಸಿಂಧು ನಾಗರಿಕತೆ ಕರೆಕ್ಟ್ ಮೇಡಮ್. ಅದ್ ಯಾವಾಗ ಅದಕ್ಕೊಂದು ವರ್ಷನೋ ವಯಸ್ಸೋ ಏನೋ ಒಂದ್ ಇರುತ್ತಲ್ಲ ಅದಕ್ಕೆ. 1300 ಇಸ್ವಿ ಅಂತ 1400 ಏನೋ ಒಂದ್ ಇರುತ್ತಲ್ವಾ ಅದಕ್ಕೆ. ಇರುತ್ತೆ ಸರ್, ಇರುತ್ತೆ. ಸೊ ಇಲ್ಲಿ ಸಿಂಧು ಬಯಲಿನ ನಾಗರಿಕತೆ ಅಂತ ಬಂದು ನೀವಿಲ್ಲಿ ಸೇ ಫಾರ್ ಎಕ್ಸಾಂಪಲ್ 2600 1900 BC ಅಂತ ಬರದ್ರಿ ಅಂತ ಇಟ್ಕೊಳ್ಳಿ. ಇವಾಗ ಏನಾಗುತ್ತೆ ಓದೋ ನಮ್ಗೆ, ಓಕೆ ನಾವ್ ಇವತ್ತು ಏನ್ ನೋಡ್ತಾ ಇದೀವಿ ಅದು ಅಷ್ಟು ನೂರಾರು ಸಾವಿರಾರು ವರ್ಷಗಳ ಹಿಂದೆನೆ ಅವ್ರು ಮಾಡಿದ್ರಂತೆ ಅಂತ ನಮ್ಗೆ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಿಸ್ಟ್ರಿನಲ್ಲಿ ಯಾವತ್ತೇ ಇತಿಹಾಸದಲ್ಲಿ ಯಾವುದೇ ಆನ್ಸರ್ ಬರೀಲಿ ಅದಕ್ಕೆ ಟೈಮ್ ಲೈನ್ ತುಂಬಾ ಮುಖ್ಯ. ಅರ್ಥ ಆಯ್ತಾ ನಿಮ್ಗೆ? ಇವಾಗ ಗುಪ್ತ ಮೌರ್ಯ ಏನೇ ಕ್ವಶನ್ ಕೇಳಲಿ ಅಂದಾಜು ನಾನು ಹೇಳೋದು, ನೀವು ಇಲ್ಲಿ ನಿಮ್ಗೆ ಅಕಸ್ಮಾತ್ ಸರ್ ನನಗೆ ಗೊತ್ತಿಲ್ವಲ್ಲ ಸರ್, ನಾನೇನ್ ಮಾಡ್ಲಿ ಇವಾಗ, ನನಗೆ ಗೊತ್ತಿಲ್ಲ, ಎಕ್ಸಾಮ್ ಅಲ್ಲ ನನಗೆ ಗೊತ್ತಿಲ್ಲ, ಆವಾಗ ಏನ್ ಮಾಡ್ತೀವಿ, ಯು ರೈಟ್ ಸಮ್ ಸೆಂಚುರಿ ಇನ್ ಫಸ್ಟ್ ಸೆಂಚುರಿ BC, ಇನ್ ಸೆಕೆಂಡ್ ಸೆಂಚುರಿ BC, ಏನೋ ಒಂದು ಆತರ. ಸೊ ದಟ್ ಅಟ್ಲೀಸ್ಟ್ ನೋಡೋರ್ಗೆ ಓಕೆ ಇದು ಇವಾಗಿಂದಲ್ಲ, ಇದು ಆವಾಗೆ ನೂರಾರು ಸಾವಿರಾರು ವರ್ಷಗಳ ಹಿಂದೆನೆ ಇಷ್ಟೆಲ್ಲ ಮಾಡಿದ್ರಂತೆ, ಆತರ ನೀವು ಒಂದು ಕೊಡಿ ಅವ್ರಿಗೆ. ಓಕೆ. ಯೋಜಿತ ನಗರ ನಿರ್ಮಾಣ, ಗ್ರಿಡ್ ವ್ಯವಸ್ಥೆ. ಸಿಂಧು ನಾಗರಿಕತೆ ನಗರಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಲಾಗಿತ್ತು. ರಸ್ತೆಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತಿದ್ದವು. ಇದು ಬರದ್ಮೇಲೆ ಇಲ್ಲಿ ಸಿಂಪಲ್ ಆಗಿ ಒಂದು ಬಾಕ್ಸ್ ಹಾಕಿ ಹಿಂಗೊಂದು ತೋರಿಸಿ. ಸೊ ಅಲ್ಲಿಗೆ ಓಕೆ ರಸ್ತೆಗಳು ಹಿಂಗ್ ಆಗ್ತಾ ಇದ್ದು ನಮ್ಗೆ ಗೊತ್ತಾಗುತ್ತೆ. ಇನ್ ದ ಬಾಕ್ಸ್ ಇಮೇಜ್ ರಸ್ತೆ ಅಂತ ಹಿಂಗ್ ಕೊಟ್ಬಿಡಿ. ಸೊ ಓಕೆ ಓಕೆ. ನೆಕ್ಸ್ಟ್, ಒಳಚರಂಡಿ ವ್ಯವಸ್ಥೆ. ವಿಶ್ವದ ಮೊದಲ ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆ ಇವರದಾಗಿತ್ತು. ಪ್ರತಿಯೊಂದು ಮನೆಯ ಒಳಚರಂಡಿಗಳು ಮುಖ್ಯ ಚರಂಡಿಗೆ ಸಂಪರ್ಕ ಹೊಂದಿದ್ದು ಅವುಗಳನ್ನು ಮುಚ್ಚಲಾಗಿತ್ತು. ಸೂಪರ್ ಗುಡ್. ಅಳತೆ ಮತ್ತು ತೂಕದ ಪದ್ಧತಿ, ಸ್ಟ್ಯಾಂಡರ್ಡೈಸೇಷನ್. ಹರಪ್ಪ ಅಳತೆ ಮತ್ತು ತೂಕದಲ್ಲಿ ಅತ್ಯಂತ ನಿಖರವನ್ನು ಸಾಧಿಸಿದ್ದರು. ಅವರು ಬೈನರಿ ಮತ್ತು ದಶಮಾಂಶ ಪದ್ಧತಿಯನ್ನು ಬಳಸುತ್ತಿದ್ದರು. ಲೋಥಲ್ ನಲ್ಲಿ ಆನೆಯ ದಂತದಿಂದ ಮಾಡಿದ ಅಳತೆಯ ಗೋಲು ಪತ್ತೆಯಾಗಿದ್ದು ಇದು ಅಂದಿನ ಕಾಲದ ಅತ್ಯಂತ ಚಿಕ್ಕ ಅಳತೆಯ ಗೋಲನ್ನು ಹೊಂದಿತ್ತು. ಅವರು ಕಟ್ಟಡಗಳಿಗೆ ಬಳಸುತ್ತಿದ್ದ ಇಟ್ಟಿಗೆಗಳು 1:2:4 ಅನುಪಾತದಲ್ಲಿ ಏಕರೂಪವಾಗಿದ್ದವು. ಸೂಪರ್ ಗುಡ್ ಎನಫ್, ಚೆನ್ನಾಗಿದೆ, ನೋ ಪ್ರಾಬ್ಲಮ್ ದೇರ್. ಸರ್ ಒಂದ್ ನಿಮಿಷ ಸರ್, ಇವಾಗ ಈ ಇಂಗ್ಲಿಷ್ ವರ್ಡ್ಸ್ ನಮ್ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ಇಂಗ್ಲಿಷ್ ವರ್ಡ್ಸ್ ಬರದು ಅದು ಕನ್ನಡದಲ್ಲೇ ಬರೀಬೇಕು ಅಂತ ಹಿಂಗ್ ಹೇಳಿದ್ರು ಸರ್, ಆತರ ನಿಜಾನಾ ಸರ್ ಅದು? ಅಂದ್ರೆ ಅದು ಇದು ಓಕೆ, ಈ ತರ ನೀವು ಇದನ್ನ ಯೂಸ್ ಮಾಡೋದಕ್ಕೆ ಇದನ್ನ ನೀವು ಬರ್ದಿದ್ದೀರಾ, ಇದು ಇಸ್ ಓಕೆ. ಆಸ್ ಆಫ್ ನೌ ಐ ವಿಲ್ ಟೇಕ್ ಇಟ್. ಬಟ್ ಮುಂದೆ ಹೋಗ್ತಾ ನಾನೇ ನಿಮ್ಮನ್ನ ಸರ್ ಮಾಡಿಸ್ತೀನಿ, ಡೋಂಟ್ ವರಿ ಅಬೌಟ್ ದಟ್ ಒನ್. ಇವಾಗ ಸದ್ಯಕ್ಕೆ ಏನ್ ಬರ್ದಿದ್ದೀರಲ್ಲ, ಇದು ವಿತ್ ಇನ್ ಬ್ರಾಕೆಟ್ ಅಂದ್ರೆ ನೀವು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಇದು ಮೈನ್ ಆನ್ಸರ್ ಅಲ್ಲ, ಇದು ಮೈನ್ ಆನ್ಸರ್ ಲೋಹಶಾಸ್ತ್ರ. ಮೆಟಲರ್ಜಿ ಅಂತ ಬರ್ದಿದ್ದೀರಾ, ನೀವು ಮೆಟಲರ್ಜಿ ಅಂತ ನೀವು ಬರ್ದಿದ್ದೀರಾ ಅಷ್ಟೇ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ಸರ್. ಇವರು ಕಂಚಿನ ಯುಗದ ನಾಗರಿಕತೆಗೆ ಸೇರಿದವರು. ತಾಮ್ರ ಮತ್ತು ತವರನ್ನು ಬೆರೆಸಿ ಕಂಚನ್ನು ತಯಾರಿಸುವ ತಂತ್ರಜ್ಞಾನ ಇವರಿಗೆ ತಿಳಿದಿತ್ತು. ಸೂಪರ್. ಲಾಸ್ಟ್ ವ್ಯಾಕ್ಸ್ ಕ್ಯಾಸ್ಟಿಂಗ್. ಓಕೆ. ಮೇಣದ ಮಾದರಿಯನ್ನು ಬಳಸಿ ಲೋಹದ ವಿಗ್ರಹವನ್ನು ತಯಾರಿಸುವ ಕಲೆಯಲ್ಲಿ ಇವರು ನಿಪುಣರಾಗಿದ್ದರು. ಇದಕ್ಕೆ ನೃತ್ಯಗಾತಿ ಡ್ಯಾನ್ಸಿಂಗ್ ಗರ್ಲ್ ವಿಗ್ರಹವೇ ಸಾಕ್ಷಿ. ಎಲ್ಲಿ ಸಿಕ್ಕಿದೆ ಇದು? ಅದಕ್ಕೆ ನೋಡಿ, ಝೂಮ್ ಔಟ್ ಮಾಡಿದ್ರೆ ಜಸು ವಿಜ್ಞಾನ ಅಂತ ಕಾಣಿಸುತ್ತೆ. ಕರೆಕ್ಟ್ ಅಲ್ಲ? ಗೊತ್ತಾಯ್ತು ಇಲ್ಲಿ ಕಾಣಿಸುತ್ತೆ, ಹೈಡ್ರಾಲಿಕ್ ಕಾಣಿಸುತ್ತೆ, ಜಲ ಅಂತ ಗೊತ್ತಾಯ್ತು. ಸಿ ನೀವೇನ್ ಬರ್ದಿದ್ದೀರಾ, ಹಿಂಗೆ ಜಾ ಬರ್ದಿದ್ದೀರಾ, ಹಿಂಗೇನೋ ಅಂದು ಅದನ್ನ ಹಿಂಗ ಹೊಡೆದಾಕಿ ಲಾ ಮಾಡಿದೀರಾ. ಕರೆಕ್ಟ್ ಅಲ್ವಾ? ಸೊ ವೆನ್ಎವರ್ ಯು ವಾಂಟ್ ಟು ಡೂ ಸಚ್ ಥಿಂಗ್ಸ್, ಜಸ್ಟ್ ಒಂದ್ ಲೈನ್ ಅಷ್ಟೇ, ಹಿಂಗೊಂದ್ ಲೈನ್ ಎಳೆದ್ಬಿಟ್ಟು ಜಲ. ಸೊ ಇದು ಬೇಡ, ಹಿಂಗ್ ಅದನ್ನ ತಿದ್ದಕ್ ಹೋಗ್ಬೇಡಿ, ಒಂದ್ ಲೈನ್ ಅಷ್ಟೇ. ಮತ್ತೆ ಹಿಂಗೆಲ್ಲ ಸ್ಕ್ರಾಚ್ ಬೇಡ, ಮತ್ತೆ ಜಸ್ಟ್ ಒಂದ್ ಲೈನ್ ಎಳೆದು ಬರದ್ಬಿಡಿ ಅಷ್ಟೇ ಕೆಳಗಡೆ. ಓಕೆ. ನೆಕ್ಸ್ಟ್, ಲೋಥಲ್ ಹಡಗು. ಓಕೆ. ಲೋಥಲ್ ನಲ್ಲಿ ವಿಶ್ವದ ಮೊದಲ ಕೃತಕ ಹಡಗು ತಡೆಯನ್ನು ನಿರ್ಮಿಸಿದ್ದರು. ಒಬ್ಬರ ಹಿಡಿದ ಜ್ಞಾನವನ್ನು ಬಳಸಿಕೊಂಡು ಹಡಗುಗಳು ಬರಲು ವ್ಯವಸ್ಥೆ ಮಾಡಿದ್ದರು. ಓಕೆ. ಜಲ ಸಂಗ್ರಹಣೆ. ದರೋವಿರದಲ್ಲಿ ಬೃಹತ್ ಜಲಾಶಯಗಳು ಅಂಡ್ ಕಾಲುವೆಗಳ ಮೂಲಕ ನೀರನ್ನು ಸಂಗ್ರಹಿಸುವ ಅತ್ಯಾಧುನಿಕ
ವ್ಯವಸ್ಥೆ ಇತ್ತು. ಓಕೆ. ವೈದ್ಯಕೀಯ ವಿಜ್ಞಾನ, ಮೆಡಿಕಲ್ ಸೈನ್ಸ್, ಹಲ್ಲಿನ ಚಿಕಿತ್ಸೆ. ಮೆಹರ್ಗಢ್ನಲ್ಲಿ ಹಲ್ಲಿಗೆ ರಂಧ್ರ ಕೊರೆಯುವ ಮೂಲಕ ಚಿಕಿತ್ಸೆ ನೀಡುತ್ತಿದ್ದ ಕೂರುಗಳು ಸಿಕ್ಕಿವೆ. ಇದು ಪ್ರಾಚೀನ ಡೆಂಟಿಸ್ಟ್ರಿಗೆ ಸಾಕ್ಷಿಯಾಗಿದೆ. ಓಕೆ. ಶಸ್ತ್ರಚಿಕಿತ್ಸೆ, ಕಾಲಿಬಂಗನ್ ಮತ್ತು ಲೋಕದಲ್ಲಿ ಪಕ್ಕದ ತಲೆಬುರುಡೆಗಳು ಡಿಸ್ಟ್ರೋಫಿನ್ ತಲೆಬುರುಡೆಗೆ ಶಸ್ತ್ರಚಿಕಿತ್ಸೆ ಮಾಡಲು ಸೂಚಿಸುತ್ತದೆ. ಕೃಷಿ ಅಂಡ್ ಸಾರಿಗೆ, ನದಿಗಳ ಪ್ರವಾಹವನ್ನು ಬಳಸಿ ಕೃಷಿ ಮಾಡುತ್ತಿದ್ದರು ಮತ್ತು ಮರದ ನೇಗಿಗಳನ್ನು ಬಳಸುತ್ತಿದ್ದರು. ಸಾರಿಗೆಗಾಗಿ ಎತ್ತಿನ ಬಂಡಿಗಳನ್ನು ಸಮುದ್ರ ಮಾರ್ಗದ ವ್ಯಾಪಾರಕ್ಕಾಗಿ ಸುಧಾರಿತ ದೋಣಿಗಳ ಮೂಲಕ ಬಳಸುತ್ತಿದ್ದರು. ಓಕೆ. ಏನಿದೆ ಇಲ್ಲಿ? ಅದೇನು ಮೇಡಮ್ ಅದು ಬರ್ತಿರೋದು ನೀವು? ರಾಸಾಯನಿಕ, ಏನು ರಾಸಾಯನಿಕ ವಿಜ್ಞಾನ? ಎಲ್ಲಿ ಸರ್? ರಾಸಾಯನಿಕ ವಿಜ್ಞಾನ, ಕರಕುಶಲ ಮತ್ತು ನೋಡಿ ಅದು 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 ಕರಕುಶಲ ಅಂತ ಅನ್ಸುತ್ತೆ ಅದು ಅಲ್ವಾ? ಅದನ್ನ ಸರ್ ಮಾಡಿ. ನೆಕ್ಸ್ಟ್. ಓಕೆ. ಫೈನ್ಸ್, ಸಿಲಿಕಾನ್ ಸಾಧನ ರುಷ್ಟದಲ್ಲಿ ಕಾಯಿಸಿ ಗಾಜಿನಂತಹ ಹೊಳೆಯುವ ಮಣಿಗಳನ್ನು ತಯಾರಿಸುತ್ತಿದ್ದರು. ಮನೆಗಳಿಗೆ ರಂಧ್ರ ಕೊರೆಯುವುದು. ಓಕೆ. ಬಣ್ಣ ಹಾಕುವ ಕಲೆ, ಡೈಯಿಂಗ್, ಬಟ್ಟೆಗಳಿಗೆ ಬಣ್ಣ ಹಾಕಲು ಅವರು ನೈಸರ್ಗಿಕ ಬಣ್ಣಗಳು, ಉದಾಹರಣೆ ಇಂಡಿಗೋ ಬಳಸಿದರು. ಬಣ್ಣ ಬಳಸುವಂತೆ ಮಾರಡೆಂಟ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದರು. ಓಕೆ. ಇಂಡಿಗೋ, ಫೈನ್. ಓಕೆ. ಮಾರ್ಗಸೂಚಿ ಫಲಕ, ದೇವರದಲ್ಲಿ 10 ದೊಡ್ಡ ಅಕ್ಷರಗಳಿರುವ 495 ಲಕ್ಷದ ಒಳ್ಳೆಯ ಸೈನ್ ಬೋರ್ಡ್ ಎಂದು ಕರೆದು ಎಲ್ಲಾ ಸಾಧನೆ ಸಿಂಧು ಬಗೆಯನ್ನು ತಮ್ಮ ಪರಿಸರವನ್ನು ಅರ್ಥ ಮಾಡಿಕೊಂಡು ಅತ್ಯಂತ ಪ್ರಾಯೋಗಿಕ ವೈಜ್ಞಾನಿಕ ನಡೆಸಿದ್ದರು. ಗುಡ್ ಆನ್ಸರ್. ಫಸ್ಟ್ ಟೈಮ್ ಬರ್ದಿರೋರಿಗೆ ಚೆನ್ನಾಗಿದೆ. ಇಟ್ಸ್ ಗುಡ್. ಓಕೆ ಮೇಡಮ್, ಫಸ್ಟ್ ಟೈಮ್ ಆನ್ಸರ್ ಏನ್ ಬರೀತಾ ಇದ್ದಾರೆ, ಫಾರ್ ದಮ್ ಇಟ್ ಇಸ್ ಗುಡ್ ಎನಫ್ ಆನ್ ಆನ್ಸರ್. ಲೈಕ್ ಡಿಸೆಂಟ್ ಆಗಿದೆ. ಸೊ ಇವಾಗ ಯು ಹ್ಯಾವ್ ಟು ಲೈಕ್ ಇನ್ನ ಬೇಕಾದ್ರೆ ನೀವು ರಿಟರ್ನ್ ಅಬೌಟ್ ಸೀಲ್ಸ್ ಬಗ್ಗೆ ಬರೀಬಹುದಾಗಿತ್ತು, ಇಲ್ಲ ಸ್ಕ್ರಿಪ್ಟ್ ಬಗ್ಗೆ ಬರೀಬಹುದಾಗಿತ್ತು. ಕರೆಕ್ಟ್ ಅಲ್ವಾ? ಸೀಲ್ ಲೈಕ್ ಆ ಸ್ಟಿಯಾಟೈಟ್ಸ್ ಅಲ್ಲಿ ಈ ಪ್ರಾಣಿ ಚಿಹ್ನೆ ಇರುವಂತ ಒಂದು ಇದು ಮುದ್ರೆಗಳು ಯಾ ಮುದ್ರೆಗಳ ಬಗ್ಗೆ ಬರೀಬಹುದಾಗಿತ್ತು, ಇಲ್ಲ ಗ್ರೇಟ್ ಬಾತ್ ಬಗ್ಗೆ ಬರೀಬಹುದಾಗಿತ್ತು. ಗ್ರೇಟ್ ಬಾತ್ ಬಗ್ಗೆ ಬರೀಬಹುದಾಗಿತ್ತಲ್ಲ ನೀವು. ಲೈಕ್ ರಿಸರ್ವ್ ಯಾವ ತರ ಆ ತರ ಅದಕ್ಕೊಂದಷ್ಟು ಎಕ್ಸಾಂಪಲ್ಸ್ ನೀವು ಕೊಡ್ಬೋದಾಗಿತ್ತು. ಇದ್ರ ಜೊತೆಗೆ ಇದನ್ನ ಲಿಂಕ್ ಮಾಡ್ಬೋದಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬರ್ದಿದ್ದೀರಲ್ವಾ, ಇಲ್ಲಿ ತಗೊಂಡ ನೋಡಿ. ಇವಾಗ ಇಲ್ಲಿ ಏನು ಒಳಚರಂಡಿಗೆ ಮುಖ್ಯ ಚರಂಡಿಗೆ ಕೊಟ್ಟಿದ್ದೀರಲ್ಲ, ಇದರಿಂದ ಅವ್ರಿಗೆ ಒಂದು ಏನು ಈ ಹೈಜೀನ್ ನೈರ್ಮಲ್ಯ ಬಗ್ಗೆ ಅವ್ರಿಗೆ ಜ್ಞಾನವಿತ್ತು ಅಂತ ಬರೀಬಹುದಾಗಿತ್ತು. ಕರೆಕ್ಟ್ ಅಲ್ವಾ? ಹೈಜೀನ್, ಪಬ್ಲಿಕ್ ಹೆಲ್ತ್ ಬಗ್ಗೆ ಅವ್ರಿಗೆ ಇದಿತ್ತು, ನಾಲೆಡ್ಜ್ ಇತ್ತು. ಆ ತರ ನೀವು ಒಂಚೂರು ಜಾಯಿನ್ ಮಾಡಿ, ಆ ತರ ಲಿಂಕ್ ಅನ್ನು ಜಾಯಿನ್ ಮಾಡಿ. ನೀವು ತುಂಬಾ ಒತ್ತಿ ಬರೀತಾ ಇದ್ದೀರಾ, ಅದು ಹಿಂದೆ ಪೇಪರ್ಗೆ ಒತ್ತಡ ಬೀಳ್ತದೆ. ಅದೊಂದು ಚೂರು ನೋಡ್ಕೊಂಡು ಬರೀ. ಪೆನ್ನು ಇಲ್ಲ ಒಂಚೂರು ಬೇರೆ ಸ್ಮೂತ್ ಆಗಿರೋ ಸಾಫ್ಟ್ ಆಗಿರೋ ಪೆನ್ ತಗೊಳ್ಳಿ.